ಕುಮಾರ ಗಂಧರ್ವ ಸಭಾಂಗಣದಲ್ಲಿ ಎಲ್ಲ ನಮ್ಮ ಬೆಳಗಾವಿ ನಗರದ ಗಣಪತಿ ಪಂಡಾಲ್ ಮಹಾಮಂಡಳಿಗಳ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರನ್ನು ನಾನು, ಪೊಲೀಸ್ ಕಮಿಷನರ್ರವರು, ಕಾರ್ಪೊರೇಷನ್ ಕಮಿಷನರ್ರವರು ನಾವೆಲ್ಲರೂ ಅವರನ್ನು ಕರೆಸಿದ್ದೀವಿ. ಈ ವರ್ಷದ ಗಣೇಶ ಚತುರ್ಥಿ ಹಬ್ಬದ ಆಚರಣೆ ಹಾಗೂ ವಿಸರ್ಜನೆ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಈ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಹಿಂದಿನ ವರ್ಷ ನಾವು ಮಾಡಿರೋ ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಶ್ಲಾಘನೆಯನ್ನು ಹೇಳಿದ್ದಾರೆ. ಈ ವರ್ಷ ಒಂದೆರಡು ಏನು ಹೆಚ್ಚು ಕಡಿಮೆಗಳಿತ್ತು ಅದನ್ನು ಸರಿಪಡಿಸೋಣ ಅಂತ ಹೇಳಿ ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಜಿಲ್ಲಾಡಳಿತದಿಂದ, ಪೊಲೀಸ್ ಇಲಾಖೆ ವತಿಯಿಂದ ನಾವು ಸ್ವೀಕಾರ ಮಾಡಿದ್ದೀವಿ. ಈ ವರ್ಷವೂ ಬರೇ ನಮ್ಮ ನಗರದಲ್ಲೇ 1,000 ಮೀರಿ ಗಣೇಶ್ ಐಡಲ್ಸ್ ವಿಸರ್ಜನೆ ಆಗ್ತವೆ. ಕಪಿಲೇಶ್ವರ ಹೊಂಡ ಇರ್ಬೋದು, ಜಕ್ಕಿನ ಹೊಂಡ ಇರ್ಬೋದು, ವಿವಿಧ ಸ್ಥಳಗಳಲ್ಲಿ ಮೆರವಣಿಗೆ ರೂಟಲ್ಲಿ ಯಾವುದೇ ತೊಂದರೆ ಆಗದಂತೆ ಕಾರ್ಪೊರೇಷನ್ಗೆ ಹಾಗೂ ಪೊಲೀಸ್ ಇಲಾಖೆಗೆ, ಫೈರ್ ಡಿಪಾರ್ಟ್ಮೆಂಟಿಗೆ, ಹೆಸ್ಕಾಮ್ ಇಲಾಖೆಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ. ಈ ವರ್ಷ ಒಂದು ವಿಶೇಷತೆ ಏನಂದರೆ, ಕಾರ್ಪೊರೇಷನ್ ವತಿಯಿಂದ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಕಾಳಜಿ ವಹಿಸಿ ಮಹಾಪ್ರಸಾದವನ್ನು ಅವರು ಆಯೋಜನೆ ಮಾಡೋಣ ಅಂತ ಹೇಳಿದರು. ಭಾಳ ಒಳ್ಳೆಯ ವಿಚಾರ, ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಾವಿರಾರು ಲಕ್ಷಾಂತರ ಭಕ್ತರು ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ನಗರಕ್ಕೆ ಬಂದು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ರಾತ್ರಿ ಆದಾಗ ಅವರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ ಕೊಡೋದು ಬಹಳ ಕಷ್ಟ ಆಗುತ್ತೆ. ಪ್ರತಿ ವರ್ಷ ನಾವು ಖಾಸಗಿ ಈ ಹೋಟೆಲ್ಗಳನ್ನು ಸ್ವಲ್ಪ ನಾವು ಓಪನ್ ಇಟ್ಕೊಂಡು ಅವರಿಂದ ಈ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಗೆ ತೊಂದರೆ ಆಗಬಾರ್ದಂತ ಹೇಳಿ ನಾವು ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಈ ವರ್ಷ ಕಾರ್ಪೊರೇಷನಿಂದನೇ ಒಂದು ಮಹಾಪ್ರಸಾದ ಆಯೋಜನೆ ಮಾಡೋದರಿಂದ ಯಾರ್ಯಾರು ನಗರದ ಹೊರಗಡೆಯಿಂದ ಬರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ. ಅವರು ಒಂದು ಬಡ್ಜೆಟ್ನು ಫೈನಲ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು 50,000, ಒಂದು 70,000 ಜನರಿಗೂ. ಸೊ ನಾವು ಪೊಲೀಸ್ ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತೀವಿ. ಮೆರವಣಿಗೆನಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಧಕ್ಕಾಮುಕ್ಕಿ ಆಗಬಾರ್ದು. ಯಾವುದೇ, ತಮಗೆ ಗೊತ್ತಿದೆ ಮಾಬ್ ಇದ್ದಾಗ ಬಹಳ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಡಿಸ್ಪರ್ಸ್ಡ್ ಮಾಡೋ ಒಂದು ಪದ್ಧತಿನಲ್ಲಿ ನಾವು ಈ ಕೆಲಸ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಈ ವರ್ಷ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನನ್ನ ಭಾವನೆ. ನಾವು POP ಗಣಪತಿಗಳದ್ದು ಏನು ಬ್ಯಾನ್ ಆಗಿದೆ ಇದರ ಬಗ್ಗೆ ಮೀಟಿಂಗ್ ಮಾಡಿ 2 ತಿಂಗಳೇ ಆಗ್ತಾಯಿದೆ. ಈಗ ಗಡಿ ಭಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಜಿಲ್ಲೆ ಮುಖಾಂತರ ಬೇರೆ ಜಿಲ್ಲೆಗಳಿಗೆ POP ಹೋಗೋದು ನಮ್ಮ ಗಮನಕ್ಕೆ ಬಂದಿದೆ. ನಾನು ನಮ್ಮ SP ರವರಿಗೆ ಹಾಗೂ CP ರವರಿಗೆ ಇದರ ಬಗ್ಗೆ ಮಾತಾಡಿದ್ದೀನಿ. ನಾವು ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. POP ಗಣೇಶ್ ಬ್ಯಾನ್ ಇದೆ, ನಮ್ಮ ಜಿಲ್ಲೆನಲ್ಲಿನೂ ಬ್ಯಾನ್ ಇದೆ, ಇರುತ್ತೆ. ರಾಜ್ಯದಲ್ಲಿನೂ ನಮ್ಮ ಜಿಲ್ಲೆ ಮುಖಾಂತರ ಏನು ಹೋಗೋ ಒಂದು ಪದ್ಧತಿ ನಮ್ಮ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ಆಗದಂತೆಯೂ ನಾವು ನೋಡ್ಕೊಳ್ತೀವಿ. ಬಹಳಷ್ಟು ಇತ್ತು, ಬಹಳಷ್ಟು ಕಡಿಮೆನೂ ಆಗಿದೆ. ಈಗ ಕಡಿಮೆ ಆಗಿ ಅದು ಶೂನ್ಯಕ್ಕೆ ಬರಬೇಕು. ಅದು ಬರುತ್ತೆ. ನಾನು DC ಇದ್ದಾಗಲೇ ಈ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅವರು ನನಗೆ ಬಹಳ ಆತ್ಮೀಯರು. ಬೆಳಗಾವಿ ನಗರದಲ್ಲಿರ್ಬೋದು, ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ನನಗೆ ಬಹಳ ಆತ್ಮೀಯವಾಗಿ ಪರಿಚಯರು. ಅವ್ರ ಜೊತೆ ನಾನು ಮಾತಾಡುವಾಗ ಅವರೇನು ಹೇಳಿದ್ರಂದರೆ,
ನಮಗೆ ಬೇರೆ ಭಾಷೆಗಳ ಮೇಲೆ ಏನು ದ್ವೇಷ ಇಲ್ಲ. ಬರೀ ನಾವು ಕನ್ನಡವನ್ನು ಪ್ರೀತಿ ಮಾಡ್ತೀವಿ, ಭಾಷೆ ಮೇಲೆ ನಮಗೆ ಅಭಿಮಾನ ಇದೆ. ನಮ್ಮ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಬಳಕೆ ಮಾಡಬೇಕಂತ ಅವ್ರದ್ದು ವಿನಂತಿ ಇತ್ತು. ಅದು ಸರಿ ಇದೆ. ಇದರಲ್ಲಿ ಜಿಲ್ಲಾಡಳಿತದಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ನಾನು ಇತರ ಭಾಷೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಮೊನ್ನೆ ಒಂದು ಸಂದರ್ಭದಲ್ಲಿ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ, ಯಾವುದೇ ರ್ಯಾಲಿ ಗೀಲಿ ಮಾಡದೆ ಶಾಂತಿಯಿಂದ ಪ್ರತಿಭಟನೆಯನ್ನು ಎರಡು ಸೈಡಿಂದ ಮಾಡ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇದೆ ಅಂದರೆ, ನನ್ನ ಪ್ರಕಾರ ನಾವು ಏನು ಆಡಳಿತವನ್ನು ನಡೆಸ್ತಾ ಇದ್ದೀವಿ, ನಮ್ಮೆಲ್ಲರ ಮೇಲೆ ಎರಡು ಸೈಡ್ಸ್ಗೆ ನಂಬಿಕೆ ಇದೆ ಅಂತ ನನ್ನ ನಂಬಿಕೆ ಇದೆ, ನನ್ನ ಭಾವನೆ ಇದೆ. ಈ ನಿಟ್ಟಿನಲ್ಲಿ ಸೌಹಾರ್ದತೆಯಿಂದ, ಶಾಂತಿಯಿಂದ, ಯಾರಿಂದ ಯಾರಿಗೂ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಕುಮಾರ ಗಂಧರ್ವ ಸಭಾಂಗಣದಲ್ಲಿ ಎಲ್ಲ ನಮ್ಮ ಬೆಳಗಾವಿ ನಗರದ ಗಣಪತಿ ಪಂಡಾಲ್ ಮಹಾಮಂಡಳಿಗಳ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರನ್ನು ನಾನು, ಪೊಲೀಸ್ ಕಮಿಷನರ್ರವರು, ಕಾರ್ಪೊರೇಷನ್ ಕಮಿಷನರ್ರವರು, ನಾವೆಲ್ಲರೂ ಅವ್ರನ್ನ ಕರೆಸಿದ್ದೀವಿ. ಈ ವರ್ಷದ ಗಣೇಶ ಚತುರ್ಥಿ ಹಬ್ಬದ ಆಚರಣೆ ಹಾಗೂ ವಿಸರ್ಜನೆ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಈ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಹಿಂದಿನ ವರ್ಷ ನಾವು ಮಾಡಿರೋ ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಶ್ಲಾಘನೆಯನ್ನು ಹೇಳಿದ್ದಾರೆ. ಈ ವರ್ಷ ಒಂದೆರಡು ಏನು ಹೆಚ್ಚು ಕಡಿಮೆಗಳಿತ್ತು ಅದನ್ನು ಸರಿಪಡಿಸೋಣ ಅಂತ ಹೇಳಿ ಸಲಹೆಗಳು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಜಿಲ್ಲಾಡಳಿತದಿಂದ, ಪೊಲೀಸ್ ಇಲಾಖೆ ವತಿಯಿಂದ ನಾವು ಸ್ವೀಕಾರ ಮಾಡಿದ್ದೀವಿ. ಈ ವರ್ಷವೂ ಬರೀ ನಮ್ಮ ನಗರದಲ್ಲೇ 1,000 ಮೀರಿ ಗಣೇಶ್ ಐಡಲ್ಸ್ ವಿಸರ್ಜನೆ ಆಗ್ತವೆ. ಕಪಿಲೇಶ್ವರ ಹೊಂಡ ಇರ್ಬೋದು, ಜಕ್ಕಿನ ಹೊಂಡ ಇರ್ಬೋದು, ವಿವಿಧ ಸ್ಥಳಗಳಲ್ಲಿ ಮೆರವಣಿಗೆ ರೂಟಲ್ಲಿ ಯಾವುದೇ ತೊಂದರೆ ಆಗದಂತೆ ಕಾರ್ಪೊರೇಷನ್ಗೆ ಹಾಗೂ ಪೊಲೀಸ್ ಇಲಾಖೆಗೆ, ಫೈರ್ ಡಿಪಾರ್ಟ್ಮೆಂಟಿಗೆ, ಹೆಸ್ಕಾಂ ಇಲಾಖೆಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀವಿ. ಈ ವರ್ಷ ಒಂದು ವಿಶೇಷತೆ ಏನಂದರೆ, ಕಾರ್ಪೊರೇಷನ್ ವತಿಯಿಂದ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಕಾಳಜಿ ವಹಿಸಿ ಮಹಾಪ್ರಸಾದವನ್ನು ಅವರು ಆಯೋಜನೆ ಮಾಡೋಣ ಅಂತ ಹೇಳಿದರು. ಭಾಳ ಒಳ್ಳೆಯ ವಿಚಾರ, ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ, ಸಾವಿರಾರು ಲಕ್ಷಾಂತರ ಭಕ್ತರು ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ನಗರಕ್ಕೆ ಬಂದು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ರಾತ್ರಿ ಆದಾಗ ಅವರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆ ಕೊಡೋದು ಬಹಳ ಕಷ್ಟ ಆಗುತ್ತೆ. ಪ್ರತಿ ವರ್ಷ ನಾವು ಖಾಸಗಿ ಈ ಹೋಟೆಲ್ಗಳನ್ನು ಸ್ವಲ್ಪ ನಾವು ಓಪನ್ ಇಟ್ಕೊಂಡು ಅವರಿಂದ ಈ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಗೆ ತೊಂದರೆ ಆಗಬಾರ್ದಂತ ಹೇಳಿ ನಾವು ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಈ ವರ್ಷ ಕಾರ್ಪೊರೇಷನಿಂದನೇ ಒಂದು ಮಹಾಪ್ರಸಾದ ಆಯೋಜನೆ ಮಾಡೋದರಿಂದ ಯಾರ್ಯಾರು ನಗರದ ಹೊರಗಡೆಯಿಂದ ಬರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ಒಂದು ಬಡ್ಜೆಟ್ನು ಫೈನಲ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು 50,000, ಒಂದು 70,000 ಜನರಿಗೂ. ಸೊ ನಾವು ಪೊಲೀಸ್ ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತೀವಿ. ಮೆರವಣಿಗೆನಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಧಕ್ಕಾಮುಕ್ಕಿ ಆಗಬಾರ್ದು. ಯಾವುದೇ, ತಮಗೆ ಗೊತ್ತಿದೆ ಮಾಬ್ ಇದ್ದಾಗ ಬಹಳ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಡಿಸ್ಪರ್ಸ್ಡ್ ಮಾಡೋ ಒಂದು ಪದ್ಧತಿನಲ್ಲಿ ನಾವು ಈ ಕೆಲಸ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಈ ವರ್ಷ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನನ್ನ ಭಾವನೆ. ನಾವು POP ಗಣಪತಿಗಳದ್ದು ಏನು ಬ್ಯಾನ್ ಆಗಿದೆ ಇದರ ಬಗ್ಗೆ ಮೀಟಿಂಗ್ ಮಾಡಿ 2 ತಿಂಗಳೇ ಆಗ್ತಾ ಇದೆ. ಈಗ ಗಡಿ ಭಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಜಿಲ್ಲೆ ಮುಖಾಂತರ ಬೇರೆ ಜಿಲ್ಲೆಗಳಿಗೆ
POP ಹೋಗೋದು ನಮ್ಮ ಗಮನಕ್ಕೆ ಬಂದಿದೆ. ನಾನು ನಮ್ಮ SP ರವರಿಗೆ ಹಾಗೂ CP ರವರಿಗೆ ಇದರ ಬಗ್ಗೆ ಮಾತಾಡಿದ್ದೀನಿ. ನಾವು ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. POP ಗಣೇಶ್ ಬ್ಯಾನ್ ಇದೆ, ನಮ್ಮ ಜಿಲ್ಲೆನಲ್ಲಿನೂ ಬ್ಯಾನ್ ಇದೆ, ಇರುತ್ತೆ. ರಾಜ್ಯದಲ್ಲಿನೂ ನಮ್ಮ ಜಿಲ್ಲೆ ಮುಖಾಂತರ ಏನು ಹೋಗೋ ಒಂದು ಪದ್ಧತಿ ನಮ್ಮ ಮಾಧ್ಯಮದಿಂದ ನಮಗೆ ಗೊತ್ತಾಗಿದೆ. ಅದು ಆಗದಂತೆಯೂ ನಾವು ನೋಡ್ಕೊಳ್ತೀವಿ. ಬಹಳಷ್ಟು ಇತ್ತು, ಬಹಳಷ್ಟು ಕಡಿಮೆನೂ ಆಗಿದೆ. ಈಗ ಕಡಿಮೆ ಆಗಿ ಅದು ಶೂನ್ಯಕ್ಕೆ ಬರಬೇಕು. ಅದು ಬರುತ್ತೆ. ನಾನು DC ಇದ್ದಾಗಲೇ ಈ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅವರು ನನಗೆ ಬಹಳ ಆತ್ಮೀಯರು. ಬೆಳಗಾವಿ ನಗರದಲ್ಲಿರ್ಬೋದು, ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ನನಗೆ ಬಹಳ ಆತ್ಮೀಯವಾಗಿ ಪರಿಚಯರು. ಅವ್ರ ಜೊತೆ ನಾನು ಮಾತಾಡುವಾಗ ಅವರೇನು ಹೇಳಿದ್ರಂದರೆ, ನಮಗೆ ಬೇರೆ ಭಾಷೆಗಳ ಮೇಲೆ ಏನು ದ್ವೇಷ ಇಲ್ಲ, ಬರೀ ನಾವು ಕನ್ನಡವನ್ನು ಪ್ರೀತಿ ಮಾಡ್ತೀವಿ, ಭಾಷೆ ಮೇಲೆ ನಮಗೆ ಅಭಿಮಾನ ಇದೆ, ನಮ್ಮ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಬಳಕೆ ಮಾಡಬೇಕಂತ ಅವ್ರದ್ದು ವಿನಂತಿ ಇತ್ತು. ಅದು ಸರಿ ಇದೆ. ಇದರಲ್ಲಿ ಜಿಲ್ಲಾಡಳಿತದಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ನಾನು ಇತರ ಭಾಷೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಮೊನ್ನೆ ಒಂದು ಸಂದರ್ಭದಲ್ಲಿ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ, ಯಾವುದೇ ರ್ಯಾಲಿ ಗೀಲಿ ಮಾಡದೆ ಶಾಂತಿಯಿಂದ ಪ್ರತಿಭಟನೆಯನ್ನು ಎರಡು ಸೈಡಿಂದ ಮಾಡ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇದೆ ಅಂದರೆ, ನನ್ನ ಪ್ರಕಾರ ನಾವು ಏನು ಆಡಳಿತವನ್ನು ನಡೆಸ್ತಾ ಇದ್ದೀವಿ, ನಮ್ಮೆಲ್ಲರ ಮೇಲೆ ಎರಡು ಸೈಡ್ಸ್ಗೆ ನಂಬಿಕೆ ಇದೆ ಅಂತ ನನ್ನ ನಂಬಿಕೆ ಇದೆ, ನನ್ನ ಭಾವನೆ ಇದೆ. ಈ ನಿಟ್ಟಿನಲ್ಲಿ ಸೌಹಾರ್ದತೆಯಿಂದ, ಶಾಂತಿಯಿಂದ, ಯಾರಿಂದ ಯಾರಿಗೂ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ.